ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಮಗೇನಾದರೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯ್ತಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ನವರಾತ್ರಿಯ 2ನೇ ದಿನದ ಆಚರಣೆ ಸ್ನೇಹಿತರೆ. ನವರಾತ್ರಿಯ 2ನೇ ದಿನ ಬಂದುಬಿಟ್ಟು ಸ್ನೇಹಿತರೆ ತಾಯಿ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸ್ತೀವಿ ಸ್ನೇಹಿತರೆ. ಹಾಗಾಗಿ ಇವತ್ತಿನ ಕಲರ್ ಬಂದುಬಿಟ್ಟು ಹಸಿರು ಬಣ್ಣ ಸ್ನೇಹಿತರೆ. ಹಾಗಾಗಿ ನಾನು ಸಹಿತ ಹಸಿರು ಬಣ್ಣದ ಸೀರೆಯನ್ನು ಹಾಕ್ಕೊಂಡಿದ್ದೀನಿ. ಯಾವ ರೀತಿ ಕಾಣಿಸ್ತಾ ಇದೆ, ಹೇಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರಿ ಅನ್ನೋದನ್ನು ತಿಳಿಸಿ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಯಾವ ರೀತಿ ಹೋಗುತ್ತೆ ನೋಡೋಣ. ತಾಯಿ ಬ್ರಹ್ಮಚಾರಿಣಿ ದೇವಿ ಬಗ್ಗೆ ಹೇಳಬೇಕು ಅಂದ್ರೆ ಸ್ನೇಹಿತರೆ, ನಮಗೇನಷ್ಟು ದೊಡ್ಡದಾಗೆಲ್ಲ ತಿಳ್ಕೊಂಡಿಲ್ಲ, ಸ್ವಲ್ಪ ಹೇಳ್ತೀನಿ ಅಷ್ಟೇ ಸ್ನೇಹಿತರೆ. ತಾಯಿ ಪೂಜಿಸೋದ್ರಿಂದ ಸ್ನೇಹಿತರೆ ತ್ಯಾಗ, ವೈರಾಗ್ಯ, ಸದಾಚಾರ, ಸಂಯಮ ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ತಾಯಿ ಬಲಹಸ್ತದಲ್ಲಿ ಜಪಮಾಲೆ, ಎಡಹಸ್ತದಲ್ಲಿ ಕಮಂಡಲವನ್ನು ಹಿಡಿದಿದ್ದಾರೆ ಅಂತ ಹೇಳ್ತಾರೆ. ತಾಯಿ ಬ್ರಹ್ಮಚಾರಿಣಿ ದೇವಿ ಸ್ನೇಹಿತರೆ ಶಿವನನ್ನು ಮದುವೆ ಆಗಬೇಕು ಅಂದರೆ ಪತಿಯಾಗಿ ಪಡಿಬೇಕು ಅನ್ನೋದಕ್ಕೋಸ್ಕರ 1000 ವರ್ಷ ಕೇವಲ ಹಣ್ಣನ್ನು ತಿನ್ಕೊಂಡಿದ್ರಂತೆ ನೋಡಿ ಸ್ನೇಹಿತರೆ. ನಾವು ಒಂದು ಟೈಮು ಟಿಫನ್ ಏನಾರು ಅರ್ಜೆಂಟ್ ಆಗಲಿಲ್ಲ ಅಂದರೆ ಎಷ್ಟೆಲ್ಲ ಒದ್ದಾಡ್ತೀವಿ, ಹಣ್ಣನ್ನು ಬರೀ ತಿನ್ಕೊಂಡೇ ಅವರು ಇದನ್ನು ಮಾಡಿದ್ದಾರೆ ಅಂದರೆ ಅಲ್ಲಿಗೆ ಎಷ್ಟು ಶಕ್ತಿ ಇರಬೇಕು ಅವರಿಗೆ. ಹಾಗೆಯೇ ಅವ್ರು ನೋಡಿ ಅವ್ರು ಇದೆಲ್ಲ ಇದೆ, ತ್ಯಾಗ, ವೈರಾಗ್ಯ, ಸದಾಚಾರ, ಸಂಯಮ ಮೇಯ್ನು ಸ್ನೇಹಿತರೆ. ಇದೆಲ್ಲ ಇದ್ದಾಗ ನಿಜವಾಗ್ಲೂ ಅದಕ್ಕೇ ಆ ತಾಯಿನ ಪೂಜಿಸ್ಬೇಕು ಅಂತ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ. 1000 ವರ್ಷ ಕೇವಲ ಹಣ್ಣನ್ನು ತಿಂತ 100 ವರ್ಷಗಳ ಕಾಲ ಎಲೆಗಳನ್ನು ಸೇವಿಸ್ತಾ ಇದ್ರಂತೆ ಸ್ನೇಹಿತರೆ. 100 ವರ್ಷಗಳಂದರೆ ಸ್ನೇಹಿತರೆ ಅಪ್ಪ, ನಮ್ಮ ಕೈಲಿ ಒಂದು ದಿನ ಊಟ ಸ್ವಲ್ಪ ಇರಲಿಲ್ಲ ಅಂತಂದರೆ ಎಷ್ಟು ಒದ್ದಾಡ್ತೀವಿ. ಹಾಗಾಗಿ 100 ವರ್ಷ ನೋಡಿ ಬರೀ ಎಲೆಗಳನ್ನು ತಿನ್ಕೊಂಡು 3 ವರ್ಷ ಬಿಲ್ವ ಪತ್ರೆ ಸೇವಿಸಿದ್ರಂತೆ ಸ್ನೇಹಿತರೆ. ಬಿಲ್ವ ಪತ್ರ ಸೇವನೆ ಮಾಡ್ತಾ ಸ್ನೇಹಿತರೆ ಕೊನೆಗೆ ಏನು ಮಾಡಿದ್ರಂತೆ ಗೊತ್ತಾ, ಬರೀ ಕೇವಲ ಉಸಿರಾಡ್ತಾ ಸ್ನೇಹಿತರೆ ಶಿವನ ತಪಸ್ಸನ್ನು ಮಾಡಿದ್ರಂತೆ. ಅಲ್ಲಿಗೆ ವಿಚಾರ ಮಾಡಿ ಎಷ್ಟು ತಾಯಿಯಲ್ಲಿ ಶಕ್ತಿ ಇರಬೇಕು, ಎಷ್ಟು ಅವರಲ್ಲಿ ತಾಳ್ಮೆ, ಸಂಯಮ ಎಲ್ಲ ಎಷ್ಟು ಇದು ಇರಬೇಕು ಅನ್ನೋದನ್ನು ವಿಚಾರ ಮಾಡಿದ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ಪೂಜೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಸ್ನೇಹಿತರೆ. ನಮಗೂ ಖಂಡಿತವಾಗ್ಲೂ ಇದೆಲ್ಲ ನಮ್ಮಲ್ಲೂ ನಾವು ಅಳವಡಿಸ್ಕೊಳ್ಬೇಕು ಸ್ನೇಹಿತರೆ. ನಮ್ಮಲ್ಲೂ ಅದು ಬರಬೇಕು. ಮೇಯ್ನ್ ಅಂದರೆ ಸಂಯಮ ಸ್ನೇಹಿತರೆ, ತಾಳ್ಮೆ, ಸಂಯಮ ಇವೆಲ್ಲ ಬೇಕು ಸ್ನೇಹಿತರೆ. ಹಾಗಾಗಿ ಖಂಡಿತವಾಗ್ಲೂ ಪೂಜಿಸಬೇಕು. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನನಗೆ ಸ್ವಲ್ಪ ಎಷ್ಟು ತಿಳಿದಿದೆಯಾ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಏನಾದರೂ ತಪ್ಪಾಗಿ ಹೇಳಿದ್ದೆ ಅಂದರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ. ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅಷ್ಟು ಹೇಳಿದ್ದೀನಿ. ನಿಮ್ಗೆ ಯಾರಿಗಾದರೂ ಇನ್ನೂ ಚೆನ್ನಾಗಿ ಗೊತ್ತಿತ್ತಂದರೆ ಖಂಡಿತವಾಗ್ಲೂ ಅದಕ್ಕೇನು ತಪ್ಪಿಲ್ಲ ಸ್ನೇಹಿತರೆ. ನಾನೇನಾದರೂ ಹೇಳೋದ್ರಲ್ಲಿ ತಪ್ಪು ಹೇಳಿದ್ರಂದರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ. ಹಾಗೆಯೇ ಪುಟ್ಟದಾದ ಒಂದು ರಂಗೋಲಿ ಸ್ನೇಹಿತರೆ. ರಂಗೋಲಿ 4ರಿಂದ 4 ಚುಕ್ಕಿ ಹಾಗೆಯೇ ಹಾಕ್ಕೊಂಡ್ಬಿಟ್ಟು ಚುಕ್ಕಿ ಇಟ್ಕೊಂಡು ಈ ರೀತಿಯಾಗಿ ಹಾಕ್ಕೊಳ್ಬೇಕು ಸ್ನೇಹಿತರೆ. ತುಂಬಾ ನನಗಂತೂ ಮುದ್ದಾಗಿ ಕಾಣಿಸ್ತಾಯಿತ್ತು. ಬಿಡು ಸಹಿತ ನಿನಗೇನೆಲ್ಲವೂ ಮುದ್ದಾಗೆ ಕಾಣಿಸ್ತವೆ ಅಂತ ನೀವು ಅಂದ್ಕೊಳ್ಬೋದು. ಹಾಗೆಯೇ ಇವತ್ತು ಬೆಳಗ್ಗೆ ನಮ್ಮ ತಂಗಿ ಫೋನ್ ಮಾಡಿದಾಗ ಹೇಳ್ತಾಯಿದ್ಲು, ಅಕ್ಕ ಈ ಇನ್ನೊಂದು ಮೊನ್ನೆ ಒಂದು 8ರಿಂದ 8 ಚುಕ್ಕಿದ ರಂಗೋಲಿ ಹಾಕಿದ್ನಲ್ವ ಸ್ನೇಹಿತರೆ, ಆ ರಂಗೋಲಿ ಹೇಳ್ತಾಯಿದ್ಲು ಹಾಕಿದ್ನಕ್ಕ ಚೆನ್ನಾಗಿ ಬಂದಿತ್ತು. ಮತ್ತು ಲಾಸ್ಟಿಗೆ ಸ್ವಲ್ಪ ಮೊಬೈಲ್ ಏನೋ ಪ್ರಾಬ್ಲಮ್ ಆಗಿಬಿಡ್ತು, ಯಾವ ರೀತಿ ಡಿಸೈನ್ ಹಾಕ್ಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಮತ್ತು ಆಮೇಲಿಂದ ಹಾಗೇ ಹಾಕ್ಬಿಟ್ಟೆ, ಚೆನ್ನಾಗಿ ಬಂದಿತ್ತಕ್ಕ. ನಾನೆಲ್ಲ ಒಂದು ಎಕ್ಸೈಸಲ್ಲಿ ತೊಗೊಂಡು ಹಾಕ್ಕೊಂಡು ಇಟ್ಕೊಳ್ತಾಯಿದ್ದೀನಿ, ಬರೆದಿಟ್ಕೊಳ್ತಿದ್ದೀನಿ. ನೀನು ರಂಗೋಲಿ ಚಿಕ್ಕವೆಲ್ಲ ತೋರ್ಸಕ್ಕ ನನಗೆ ದಿನ ಹಾಕೋದಕ್ಕೆ ಎಲ್ಲವನ್ನೂ ಹಾಕಿಟ್ಕೊಳ್ತಾ ಇದ್ದೀನಿ ಅಂತೇಳಿ ತುಂಬ ಖುಷಿ ಆಯಿತು ಸ್ನೇಹಿತರೆ ಕೇಳಿಬಿಟ್ಟು ನನಗೆ. ಈ ರೀತಿಯಾಗಿ ಖಂಡಿತವಾಗ್ಲೂ ಯಾರಿಗಾದರೂ ಬರದೇ ಇದ್ದವ್ರು ಖಂಡಿತವಾಗ್ಲೂ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ನನ್ನ ಆಸೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ರಂಗೋಲಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಳೆ ರಂಗೋಲಿ ಬಂದುಬಿಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಎಳೆ ರಂಗೋಲಿನೂ ಅಷ್ಟೇ, ಚುಕ್ಕಿ ರಂಗೋಲಿನೂ ಅಷ್ಟೇ. ಆದರೆ ಚುಕ್ಕಿ ರಂಗೋಲಿಗಿಂತ ಎಳೆ ರಂಗೋಲಿನೇ ತುಂಬ ಮುದ್ದಾಗಿ ಕಾಣಿಸುತ್ತೆ. ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ಹಾಕ್ತಾರೆ ಸ್ನೇಹಿತರೆ ಎಳೆ ರಂಗೋಲಿ. ಪಾಪ ಇವಾಗ ಆಗೋದಿಲ್ಲ, ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಮ್ಮಮ್ಮ ಎಳೆ ರಂಗೋಲಿಗಳು ದೊಡ್ಡವೆಲ್ಲ ಹಾಕ್ತಿದ್ರು, ಅವನ್ನೆಲ್ಲ ಹಾಕಿಸ್ಬಿಡ್ತಿದ್ದೆ ಸ್ನೇಹಿತರೆ. ಇವಾಗ ಅವ್ರ ಕೈಲಿ ಹಾಕೋದಕ್ಕಾಗಲ್ಲ, ಬಗ್ಕೊಂಡು ಎಲ್ಲ ಪಾಪ ಆಗೋದಿಲ್ಲ, ಕಾಲೆಲ್ಲ ತುಂಬ ಪೇನ್ ಇರೋದ್ರಿಂದ ಹಾಕೋದಕ್ಕಾಗೋದಿಲ್ಲ ಸ್ನೇಹಿತರೆ. ಏನು ಮಾಡೋದಕ್ಕಾಗೋದಿಲ್ಲ. ನೋಡೋಣ ಸ್ನೇಹಿತರೆ, ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಅವ್ರಿಗೂ ಒಂದು ಆರೋಗ್ಯ ಎಲ್ಲ ಒಳ್ಳೆಯದಾಗಲಿ, ಚೆನ್ನಾಗಿ ಇನ್ನೂ ಒಳ್ಳೆಯ ಆರೋಗ್ಯ
ಕೊಟ್ಟುಬಿಟ್ಟು ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊಳ್ತೀನಿ. ಯಾವತ್ತಾದರೂ ಒಂದಿನ ಖಂಡಿತವಾಗ್ಲೂ ನಮ್ಮ ಅಮ್ಮನಿಗೆ ಕಾಲು ಪೇಯ್ನ್ ಎಲ್ಲ ಕಡಿಮೆ ಆಗಿ ಅವರಿಗೆ ಶಕ್ತಿ ಎಲ್ಲ ಇದು ಇತ್ತಂದರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನಂತರದಲ್ಲಿ ಇಲ್ಲಿ ರವೆ ಉಂಡೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇತ್ತೀಚೆಗೆ ನನಗೂ ಸ್ವಲ್ಪ ದಿನದಿಂದ ರವೆ ಉಂಡೆ ತಿನ್ಬೇಕು ಅನ್ನಿಸ್ತಾ ಇತ್ತು ಸ್ನೇಹಿತರೆ. ಹಾಗೆಯೇ ಮಗನೂ ಬಂದುಬಿಟ್ಟು ಕೇಳ್ತಾ ಇದ್ದ. ಚಿಕ್ಕೋನಿಗೆ ಬಂದುಬಿಟ್ಟು ಖಾರ ಇಷ್ಟ, ಅವನಿಗೆ ಈ ಥರ ಸ್ವೀಟ್ ಎಲ್ಲ ಕಡಿಮೆ ಸ್ನೇಹಿತರೆ ಅವ್ನು ತಿನ್ನುವಂಥದ್ದು. ಖಾರದ್ದು ಕೇಳ್ತಾ ಇದ್ದಾನೆ, ಅಮ್ಮ ಸಮೋಸ ಮಾಡಿಕೊಡು ಅಂತೇಳಿ. ನೋಡೋಣ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಸ್ನೇಹಿತರೆ. ದೊಡ್ಡವನಿಗೆ ಬಂದುಬಿಟ್ಟು ಸ್ವಲ್ಪ ನಂತರನೇ ಸ್ವೀಟ್ ಹೆಚ್ಚಿಗೆ ಇಷ್ಟಪಡ್ತಾನೆ ಅವ್ನು ಬಂದುಬಿಟ್ಟು. ಹಾಗಾಗಿ ರವೆ ಉಂಡೆ ನನಗೂ ತಿನ್ನಬೇಕು ಅನ್ನಿಸ್ತಾ ಇತ್ತು, ಮಕ್ಕಳೂ ತಿಂತಾರೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಎಲ್ರಿಗೂ ನಮ್ಮ ಮನೇಲೇನು ರವೆ ಉಂಡೆ ಅಂದರೆ ಖಂಡಿತವಾಗ್ಲೂ ಇಷ್ಟನೇ. ಆದರೆ ಸಿಹಿ ಎಲ್ಲ ಜಾಸ್ತಿ ಅನ್ನೋದಕ್ಕೋಸ್ಕರ, ಸಕ್ಕರೆ ಎಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಇದನ್ನು ಮಾಡ್ತಿರ್ತೀನಿ ಅಷ್ಟೇ ಸ್ನೇಹಿತರೆ. ಮಾಡಿಟ್ರೆ ಸಂಜೆಗೆ ಬಂದಿದ್ದ ತಕ್ಷಣ ಸ್ವಲ್ಪ ತಿಂತಾರಲ್ವ, ಖುಷಿ ಆಗುತ್ತೆ, ಅವರಿಗೂ ಸಮಾಧಾನ ಆಗುತ್ತೆ ಸ್ನೇಹಿತರೆ. ಖುಷಿ ಅನ್ನೋದಕ್ಕಿಂತ ಬಂದಿದ್ದ ತಕ್ಷಣ ಏನಾದರೂ ಒಂದು ತಿನ್ನೋದಕ್ಕೆ ಇರಬೇಕು ಸ್ನೇಹಿತರೆ. ಹಾಗಾಗಿ ಚಿಕ್ಕ ಮಗನಿಗೆ ಬಂದುಬಿಟ್ಟು ಆಲ್ರೆಡಿ ರಜೆ ಕೊಟ್ಟಿರೋದ್ರಿಂದ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಹಿಂದಿಂದೆ ಅಮ್ಮ ಇದನ್ನು ಮಾಡಿಕೊಡು ಅದನ್ನು ಮಾಡಿಕೊಡು ಈ ರೀತಿಯಾಗಿ ಓಡಾಡ್ತಾ ಇರ್ತವೆ. ಮಕ್ಳುಗಳೇ ಇದ್ದಿದ್ದು ಮನೆಯೇ ಅಷ್ಟೇ ಸ್ನೇಹಿತರೆ. ಮಕ್ಕಳು ಅಮ್ಮ ಇದು ಬೇಕು ಅದು ಬೇಕು ಅಂತ ಕೇಳ್ತಾ ಇದ್ದಾಗ ನಮಗೂ ಮಾಡಿಕೊಡೋದಕ್ಕೆ ಒಂಥರ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇಷ್ಟಪಟ್ಟು ತಿಂದಾಗ ಖಂಡಿತವಾಗ್ಲೂ ನಾವು ಇಷ್ಟಪಟ್ಟು ಮಾಡಿಕೊಡ್ಲೇಬೇಕಾಗುತ್ತೆ. ಹಾಗಾಗಿ ತುಂಬಾ ಇಷ್ಟಪಟ್ಟು ಖುಷಿಯಿಂದನೇ ಮಾಡಿಕೊಡ್ತೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕೆಲವೊಂದು ಸಲ ಒಂದೊಂದು ಕೇಳಿದ್ದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ, ಆದ್ರೂ ಮಾಡಿಕೊಡ್ತೀನಿ. ಮುಂಚೆ ಎಲ್ಲ ಇದು ಕೊರೋನಾ ಬಂತಲ್ವ ಸ್ನೇಹಿತರೆ, ಕೊರೋನಾ ಟೈಮಲ್ಲಿ ಏನಾಯಿತು ಅಂದರೆ ಅವಾಗ ಪಾನಿಪುರಿ ಅಂತೆ ಮನೆಯಲ್ಲೇ ಎಲ್ಲರೂ, ನಾವಂತಾರೆ ಎಲ್ಲ ಸ್ನೇಹಿತರೆ, ಪ್ರತಿಯೊಬ್ಬರು ಎಲ್ಲರೂ ಮಾಡ್ತಾಯಿದ್ರು ಅವಾಗ ಮನೆಯಲ್ಲೇ ಪಾನಿಪುರಿ ಮಾಡುವಂಥದ್ದು. ಹಾಗೆಯೇ ಸಮೋಸ ಆಗಿರ್ಬೋದು, ಬೇರೆ ಬೇರೆ ವೆರೈಟಿದು ಎಲ್ಲ ತಿಂಡಿಗಳೂ ಸ್ನೇಹಿತರೆ ಹೊರಗಡೆ ತೊಗೊಂಡು ಬರೋಕ್ಕಾಗಲ್ಲ ಅನ್ನೋದು ಮನೆಯಲ್ಲೇ ಮಾಡಿಬಿಡೋದು. ಈ ರೀತಿಯಾಗಿ ಮಾಡಿ ಅವಾಗೆಲ್ಲ ಮಾಡಿಕೊಟ್ಟಿದ್ದೀವಿ, ತಿಂದಿದ್ದಾರಲ್ವ, ಇವಾಗ ಮತ್ತೆ ಅದೇ ಬೇಕು ಅಂತ ಕೇಳ್ತಾರೆ ಸ್ನೇಹಿತರೆ. ನೋಡಿ ಏನು ಮಾಡೋದಕ್ಕಾಗಲ್ಲ, ಹೊರಗಿಂದ ನಾವು ಎಷ್ಟು ತೊಗೊಂಡು ಬಂದು ತಿಂದ್ರು ಅಂದ್ರೂ ಖಂಡಿತವಾಗ್ಲೂ ಅದು ಮನೆಯಲ್ಲಿ ಮಾಡಿ ತಿಂದಾಗ್ಲೇ ರುಚಿ ಹೆಚ್ಚುವಂಥದ್ದು ಸ್ನೇಹಿತರೆ. ಹಾಗಾಗಿ ಅವಾಗೆಲ್ಲ ಮಾಡಿಕೊಟ್ಟಿದ್ದಲ್ಲ, ಮುಂಚೆ ಎಲ್ಲ ಕೇಳಿದ ತಕ್ಷಣ ಮಾಡಿಕೊಡ್ತಿದ್ಯಮ್ಮ, ಇವಾಗ ಮಾಡಿಕೊಡೋದೇ ಇಲ್ಲಲ್ಲಮ್ಮ, ಮಾಡಿಕೊಡು ಅಂತ ಹೇಳ್ತಾ ಇರ್ತಾನೆ. ಮಾಡಿಕೊಡ್ತೀನಪ್ಪ ಅಂತ ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಆಯಿಲ್ ಐಟಮ್ಸ್ ಹೆಚ್ಚಿಗೆ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಆ ರೀತಿ ಕರೆದಿರೋವಂಥ ಏನು ತಿಂಡಿಗಳನ್ನು ಮಾಡೋದನ್ನು ಕಡಿಮೆ ಮಾಡ್ತೀನಿ ಸ್ನೇಹಿತರೆ, ಅಷ್ಟೇ, ಇನ್ನೇನಿಲ್ಲ. ಆದರೆ ಅವ್ರಿಗೆ ಅದೇ ರುಚಿ ಅನ್ನಿಸ್ತಾ ಇರುತ್ತೆ, ಬೇಕಂತ ಕೇಳ್ತಾ ಇರ್ತಾರೆ ಸ್ನೇಹಿತರೆ. ನಂತರದಲ್ಲಿ ರವೆ ಉಂಡೆ ವಿಚಾರಕ್ಕೆ ಬರಬೇಕು ಅಂದರೆ ಸ್ನೇಹಿತರೆ, ರವೆ ಉಂಡೆ ರೆಸಿಪಿಯನ್ನು ನನ್ನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಸುಮಾರು ಸಲ. ನಿಮಗೆ ಬೇಕಂದರೆ ಡಿಟೇಲಾಗಿ ಬೇಕಂದರೆ ನೋಡಿ ಸ್ನೇಹಿತರೆ. ತುಂಬಾ ಈಸಿಯಾಗಿ ನಾನು ಪಾಕ ಎಲ್ಲ ತೆಗೆದು ಎಲ್ಲ ಮಾಡಿ ಆ ರೀತಿ ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಸಿಂಪಲಾಗಿ ಹೇಳಬೇಕು ಅಂದರೆ ನಮಗೆ ಎಷ್ಟು 1 ಕಪ್ ರವೆಗೆ 1/4 ಕಪ್ಪು ಸಕ್ಕರೆಯನ್ನು ತೊಗೊಳ್ತೀನಿ. ಸಕ್ಕರೆ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಅದೆಲ್ಲ ಹಾಕ್ಕೊಳಂಗಿದ್ರೆ ಹಾಕ್ಕೊಂಡು ತುಪ್ಪ ಸ್ನೇಹಿತರೆ, ಹಾಗೆಯೇ ಒಣಕೊಬ್ಬರಿ. ಇವತ್ತು ಬಂದುಬಿಟ್ಟು ಹಸಿ ತೆಂಗಿನಕಾಯಿ ಹಾಕಿ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಒಣಗೊಬ್ಬರಿ ಇಷ್ಟು, ಮತ್ತು ಏನು ಸಕ್ಕರೆನ ನಾವು ಮಿಕ್ಸಿ ಮಾಡ್ಕೊಳ್ತೀವಲ್ವ, ಪುಡಿ ಮಾಡ್ಕೊಳ್ತೀವಲ್ಲ, ಆ ಟೈಮಲ್ಲೇ 2ರಿಂದ 3 ಏಲಕ್ಕಿ ಕಾಯನ್ನು ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ಳುವಂಥದ್ದು. ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ನೀರು ಇಲ್ಲಾಂದರೆ ಹಾಲು ಸ್ನೇಹಿತರೆ. ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಬೇಕು ಸ್ನೇಹಿತರೆ. ನಾನು ತುಪ್ಪ ಸೇರಿಸ್ಕೊಂಡಿಲ್ಲ, ಎಣ್ಣೆ ಹಾಕ್ಕೊಂಡಿದ್ದೀನಿ, ಕೊಬ್ಬರಿ ಎಣ್ಣೆ ಇತ್ತು ಹಾಗಾಗಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ತುಪ್ಪ ನಾನು ತಿನ್ನೋದಿಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ತುಪ್ಪ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಇದನ್ನು ದ್ರಾಕ್ಷಿ ಗೋಡಂಬಿ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡು, ನಂತರದಲ್ಲಿ ಅದಕ್ಕೆ ನಾವು ಏನು ರವೆ ತೊಗೊಂಡಿರ್ತೀವಲ್ವ 1 ಕಪ್ಪು, ನಿಮ್ಗೆ ಎಷ್ಟು ಬೇಕು ಅಷ್ಟು ಸ್ನೇಹಿತರೆ ಆ ರವೆಯನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಅದು ಒತ್ತವರೆಗೂ ಎಲ್ಲ ಇದನ್ನು ಮಾಡ್ಕೊಳ್ಬೇಡಿ, ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ನಿಧಾನ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ರವೆ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಸ್ನೇಹಿತರೆ ಅದರೊಳಗೆ ನೀವು ಒಣ ಕೊಬ್ಬರಿ ಅಥವಾ ಹಸಿ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ರಿ ಅಂದರೆ ಹಸಿ ತೆಂಗಿನಕಾಯಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಒಣ ಕೊಬ್ಬರಿ ಹಾಕ್ಕೊಂಡ್ರೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ನಡೆಯುತ್ತೆ. ಬೇರೆ ನೀವು ಇಲ್ಲ ಹಸಿ ತೆಂಗಿನಕಾಯಿ ಆದರೆ ನೀವು ರವೆಯನ್ನು ಹುರಿದಿಟ್ಕೊಂಡಿರುವಂಥ ರವೆಯನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ನಂತರದಲ್ಲಿ ನೀವು ಬೇರೆ ಸಪ್ರೇಟಾಗಿ ನಾವು ಹುರ್ಕೊಳ್ತೀರ ಅಂದರೆ ಖಂಡಿತ ಆ ರೀತಿಯಾಗಿ ಹುರ್ಕೊಳ್ಬೋದು. ನಾನು ರವೆ ಒಳಗಡೆ ಸೇರಿಸಿ ಹುರಿದಿದ್ದೀನಿ ಸ್ನೇಹಿತರೆ. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರದಲ್ಲಿ ಸ್ನೇಹಿತರೆ ಪುಡಿ ಮಾಡಿ ಇಟ್ಕೊಂಡಿರುವಂಥ ಸಕ್ಕರೆ ಇರುತ್ತಲ್ವ ಅದನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಬೇಕು, ತಿರುಗಿಸ್ಕೊಳ್ಬೇಕು ಸ್ನೇಹಿತರೆ. ಫ್ರೈ ಮಾಡಿಕೊಂಡು ನಂತರದಲ್ಲಿ ಸ್ವಲ್ಪ ಹಾಲಾದರೂ ಆಯಿತು ಇಲ್ಲ ಬಿಸಿ ನೀರಾದರೂ ಆಯಿತು ಸ್ನೇಹಿತರೆ, ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ತುಂಬ ಒಂದೊಂದು ಗ್ಲಾಸ್ ಎಲ್ಲ ಹಾಕೋದಕ್ಕೆ ಹೋಗ್ಬೇಡಿ. ಟೀ ಕುಡಿಯೋ ಲೋಟ ಇರುತ್ತಲ್ವ ಅದರಲ್ಲಿ ಒಂದು ಅರ್ಧ ಕಪ್ ಹಾಕಿದ್ರೆ ಸಾಕಾಗುತ್ತೆ ಸ್ನೇಹಿತರೆ. 1 ಕಪ್ಪು ಚಿಕ್ಕ ಕಪ್ಪಲ್ಲಿ ನಾವು ಅಳತೆಯಲ್ಲಿ ತೊಗೊಂಡಿದ್ದೀವಿ ಅಂದರೆ
ಅದು ಹಾಕ್ಬಿಟ್ಟು ಬಿಸಿ ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ನೋಡಿ ನೀವು. ಸ್ವಲ್ಪ ತೆಳುವಾಗ್ಬಿಡ್ತು ಅಂತಂದರೆ ಒಂದು 5 ನಿಮಿಷ ಪ್ಲೇಟನ್ನು ಮುಚ್ಚಿಡಿ. ನಂತರದಲ್ಲಿ ಅದೆಲ್ಲ ಈ ನೀರೆಲ್ಲ ಹೀರ್ಕೊಂಡ್ಬಿಟ್ಟು ಅರಳ್ಕೊಂಡಿರುತ್ತೆ. ಚೆನ್ನಾಗಿ ಮೆದುವಾಗಿ ಚೆನ್ನಾಗಿ ಬರುತ್ತೆ ಮೃದುವಾಗಿ. ಆ ನಂತರದಲ್ಲಿ ನಾವು ಉಂಡೆ ಕಟ್ಕೊಂಡ್ರೆ ರವೆ ಉಂಡೆ ರೆಡಿ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಬಂದುಬಿಟ್ಟು ಹಸಿ ತೆಂಗಿನಕಾಯಿ ಹಾಕಿದ್ದೀನಲ್ವ ಸ್ನೇಹಿತರೆ, ಇದು ತುಂಬ ದಿನದವರೆಗೂ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ಒಂದು 2-3 ದಿನ ಇಟ್ಕೊಂಡು ತಿನ್ಬೋದು ಅಷ್ಟೇ. ತುಂಬ ದಿನ ಎಲ್ಲ ಇಟ್ಕೊಂಡು ತಿಂತೀವಿ ಅಂದರೆ ಬರೋದಿಲ್ಲ. ಅದೇ ಒಣ ಕೊಬ್ಬರಿ ಹಾಕಿದ್ವಿ ಅಂತಂದರೆ ನಾವು ಖಂಡಿತವಾಗ್ಲೂ ಇಟ್ಕೊಂಡು ತಿನ್ಬೋದು, ವಾರಾನುಗಟ್ಟಲೆ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನೀವು ಹಸಿ ಕೊಬ್ಬರಿ ಹಾಕಿದ್ವಿ ಅಂದರೆ ಒಂದು 3-4-5 ದಿನ ಈ ರೀತಿಯಾಗಿ ತಿನ್ಬೋದು ಅಷ್ಟೇ ಸ್ನೇಹಿತರೆ. ಹಾಗೆಯೇ ಕಟ್ಟೋದೂ ಅಷ್ಟೇ, ಉಂಡೆ ಕಟ್ಟೋ ಟೈಮಿಗೆ ಸ್ನೇಹಿತರೆ ನಿಮಗೆ ಎಷ್ಟು ದೊಡ್ಡ ಸೈಜಲ್ಲಿ ಬೇಕಾ ಇಲ್ಲ ಚಿಕ್ಕ ಚಿಕ್ಕ ಪುಟಾಣಿ ಉಂಡೆಗಳು ಬೇಕಾ ನೋಡ್ಕೊಂಡ್ಬಿಟ್ಟು ಕಟ್ಕೊಳ್ಳಿ ಸ್ನೇಹಿತರೆ. ನಾನು ಈ ರೀತಿಯಾಗಿ ಈ ಕಡೆ ದೊಡ್ಡ ಉಂಡೆನೂ ಅಲ್ಲ ಚಿಕ್ಕದು ಅಲ್ಲ ಸ್ನೇಹಿತರೆ, ಮೀಡಿಯಮಲ್ಲಿ ಕಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ಇಟ್ಕೊಂಡು ತಿಂತಾ ಇರೋದಕ್ಕೆ ಚೆನ್ನಾಗಿರುತ್ತೆ. ನಾನು ಉಂಡೆ ಕಟ್ತಾ ಇದ್ನಲ್ವ ಸ್ನೇಹಿತರೆ, ಅಷ್ಟರಲ್ಲಿ ಚಿಕ್ಕ ಮಗ ಬಂದುಬಿಟ್ಟು ಕೇಳ್ತಾಯಿದ್ದ, ಅಮ್ಮ ಒಂದು ತಿನ್ಲಮ್ಮ ಅಂಥೇಳಿ. ಅವ್ನು ಕೇಳೋ ಮಾತುಗಳಿಗೇ ಅಷ್ಟು ಮನಸೋತೋಗ್ಬಿಡ್ಬೇಕು ಅನಿಸುತ್ತೆ ಸ್ನೇಹಿತರೆ. ಆಯ್ತಪ್ಪ ತಿನ್ನು ಅಂತ ಹೇಳ್ಕೊಟ್ಟೆ. ಚೆನ್ನಾಗಿದೆಯಮ್ಮ, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ದೆ ಸ್ನೇಹಿತರೆ. ಕರೆಕ್ಟಾಗಿ ಸಿಹಿ ಎಲ್ಲ ಕರೆಕ್ಟಾಗಿ ಬಂದಿತ್ತು ಸ್ನೇಹಿತರೆ. ನೀವು 1 ಕಪ್ ರವೆಗೆ 3/4 ಕಪ್ಪು ಸಕ್ಕರೆ ಮಾತ್ರ ಹಾಕ್ಕೊಳ್ಳಿ. ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ, ಯಾಕಂದರೆ ನಾವು ಪುಡಿ ಮಾಡಿ ಹಾಕ್ಕೊಳ್ತೀವಲ್ವ, ಹಾಗಾಗಿ ಸಕ್ಕರೆ ಅಂಶ ಹೆಚ್ಚಿಗೆ ಆಗುತ್ತೆ ಸ್ನೇಹಿತರೆ. ನೋಡಿಬಿಟ್ಟು ನಿಮ್ಮ ರುಚಿಗೆ ಅಂದರೆ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ತಪ್ಪದೇ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ.